ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಪೆರಿಮೀಟರ್ಸ್ ಆ್ಯಂಡ್ ಏರಿಯಾಸ್ ಆಫ್ ಪ್ಲೇನ್ ಫಿಗರ್ಸ್. ಸೊ ಅದರಲ್ಲಿ ಕಳೆದ ಭಾಗದಲ್ಲಿ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆ್ಯಂಡ್ ಪೆರಿಮೀಟರ್ಸ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್. ಸೊ ಇದು ವಿವಿಧ ರೀತಿಯ ಚತುರ್ಭುಜಗಳಿಗೆ ಸಂಬಂಧಪಟ್ಟ ಹಾಗೆ ಅದರ ವಿಸ್ತೀರ್ಣ ಮತ್ತು ಸುತ್ತಳತೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಹಾಗೆಯೇ ಏರಿಯಾಸ್ ಆ್ಯಂಡ್ ಪೆರಿಮೀಟರ್ಸ್ ಆಫ್ ಡಿಫ್ರೆಂಟ್ ಟ್ರಯಾಂಗಲ್ಸ್, ಬೇರೆ ಬೇರೆ ರೀತಿಯ ತ್ರಿಭುಜಗಳು, ವಿವಿಧ ರೀತಿಯ ತ್ರಿಭುಜಗಳಿಗೆ ಸಂಬಂಧಪಟ್ಟಿರುವಂಥ ಸುತ್ತಳತೆ ಮತ್ತು ವಿಸ್ತೀರ್ಣ ಆಗಿತ್ತು. ಹಾಗೆ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡಿದ್ವಿ. ಹಾಗೆ ಹೋಮ್ವರ್ಕ್ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಈಗ. ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಎ ರೆಕ್ಟ್ಯಾಂಗ್ಯುಲರ್ ಫೀಲ್ಡ್ ಇಸ್ 22.5 ಮೀಟರ್ ಆ್ಯಂಡ್ 12.5 ಮೀಟರ್ ರೆಸ್ಪೆಕ್ಟಿವ್ಲಿ. ಫೈಂಡ್ ದ ಏರಿಯಾ ಆಫ್ ದ ಫೀಲ್ಡ್, ಲೆಂತ್ ಆಫ್ ದ ಬಾರ್ಬಡ್ ವೈರ್ ರಿಕ್ವೈರ್ಡ್ ಟು ಫೆನ್ಸ್ ದ ಫೀಲ್ಡ್. ರಫ್ ಡಯಾಗ್ರಾಮನ್ನು ಹಾಕ್ಕೊಳ್ಬೋದು. ರೆಕ್ಟ್ಯಾಂಗಲ್, its length is 22.5 meter and breadth is 12.5 meter. So L is equal to 22.5 meter and breadth is equal to 12.5 meter. So we have to find its area. So A is equal to L into B ಮಾಡಿದರೆ ಬರುತ್ತೆ. So L ಅಂತ ಹೇಳಿದರೆ 22.5 into B ಅಂದರೆ 12.5. ಸೊ ಫಾಸ್ಟಾಗಿ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ರೆ 22.5 ಇಂಟು 10 ಮಾಡ್ಕೊಳ್ಳಿ ಒಂದು ಸರ್ತಿ. ಸೊ 225 ಆಗುತ್ತೆ. 22.5 ಇಂಟು 2 ಮಾಡ್ಕೊಳ್ಳಿ ಒಂದು ಸರ್ತಿ. ಸೊ ಇದಾಗೆ ಅಂದರೆ 12.5ನ 10 ಪ್ಲಸ್ 2 ಪ್ಲಸ್ 0.5 ಆ ಥರ ಸ್ಪ್ಲಿಟ್ ಮಾಡ್ಕೊಂಡು ನಮ್ಗೆ ಫಾಸ್ಟಾಗಿ ಮಾಡ್ಕೊಂಡು ಹೋಗ್ಲಿಕ್ಕಾಗುತ್ತೆ. 22.5 ಇಂಟು 2 ಮಾಡಿದರೆ 45 ಆಗುತ್ತೆ. 45 ಪ್ಲಸ್ 22.5 ಇಂಟು 0.5 ಅದರ ಅರ್ಧ. ಸೊ 11.25 ಆಗುತ್ತೆ. ಸೊ 11.25 ಆಗುತ್ತೆ. ಇದನ್ನೆಲ್ಲ ಕೂಡಿಸಿದಾಗ ನಿಮಗೆ ಉತ್ತರ ಸಿಗುತ್ತೆ. ಉತ್ತರವನ್ನು ನೋಡೋಣ ಒಂದು ಸರ್ತಿ. ಸೊ ಇಟ್ ಬಿಕಮ್ಸ್ 281.25 ಮೀಟರ್ ಸ್ಕ್ವೇರ್. ಮೀಟರ್ ಕೊಟ್ಟಿದೆ. ಸೊ ಏರಿಯಾ ಬಿಕಮ್ಸ್ ಮೀಟರ್ ಸ್ಕ್ವೇರ್. ದ ಲೆಂತ್ ಆಫ್ ದ ಬಾರ್ಬಡ್ ವೈರ್ ರಿಕ್ವೈರ್ಡ್ ಟು ಫೆನ್ಸ್ ದ ಫೀಲ್ಡ್ ಅಂದರೆ ಸುತ್ತಳತೆಯನ್ನು ಕಂಡುಹಿಡಿಯಬೇಕು. ಸೊ ಪಿ ಈಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ ಮಾಡಿದರೆ ಉತ್ತರ ಸಿಗುತ್ತೆ. ಸೊ ಎಲ್ 22.5 ಆ್ಯಂಡ್ ಬಿ ಇಸ್ 12.5. ಎರಡನ್ನು ಆ್ಯಡ್ ಮಾಡಿದರೆ 20, 30, 34, 35, 35 ಇಂಟು 2 ದಟ್ ಈಸ್ ಈಕ್ವಲ್ ಟು 70 ಮೀಟರ್. ಸೊ ವಿ ನೀಡ್ ದ ವೈರ್ ಆಫ್ ಲೆಂತ್ 70 ಮೀಟರ್ ಟು ಫೆನ್ಸ್ ದ ಫೀಲ್ಡ್. ಮುಂದಿನ ಲೆಕ್ಕವನ್ನು ನೋಡೋಣ. ಏರಿಯಾ ಆಫ್ ಎ ಟ್ರಯಾಂಗಲ್ ಇಸ್ 280 ಸೆಂಟಿಮೀಟರ್ ಸ್ಕ್ವೇರ್. ಇಫ್ ಬೇಸ್ ಆಫ್ ದ ಟ್ರಯಾಂಗಲ್ ಇಸ್ 70 ಸೆಂಟಿಮೀಟರ್, ಫೈಂಡ್ ಇಟ್ಸ್ ಕರಸ್ಪಾಂಡಿಂಗ್ ಆಲ್ಟಿಟ್ಯೂಡ್. ಸೊ ಟ್ರಯಾಂಗಲ್ನ ಏರಿಯಾ ಕೊಟ್ಟಿದ್ದಾರೆ 280 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಈಸ್ ಏರಿಯಾ. ಬೇಸ್ ಕೊಟ್ಟಿದ್ದಾರೆ 70 ಸೆಂಟಿಮೀಟರ್. ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಆಲ್ಟಿಟ್ಯೂಡ್. ಸೊ ಎ ಇಸ್ ಈಕ್ವಲ್ ಟು ಹಾಫ್ ಬಿ ಹೆಚ್ ಫಾರ್ಮುಲಾದಲ್ಲಿ ಹಾಫ್ ಇಂಟು ಬಿ ಇರೋ ಪ್ಲೇಸಲ್ಲಿ 70 ಇಂಟು ಹೆಚ್ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಆಲ್ಟಿಟ್ಯೂಡ್ ಇಸ್ ಈಕ್ವಲ್ ಟು ಏರಿಯಾ. ಏರಿಯಾ ಅವ್ರು ಕೊಟ್ಟಿದ್ದಾರೆ. ಸೊ 280. ಸೊ ಸಿಂಪ್ಲಿಫೈ ಮಾಡಿದರೆ ಹೆಚ್ ಇಸ್ ಈಕ್ವಲ್ ಟು ಹಾಫ್ ಇದೆ, ಆಚೆ ಕಡೆ ಹೋದರೆ 2 ಆಗುತ್ತೆ. 70 ಆ ಕಡೆ ಹೋದರೆ ಡಿವೈಡೆಡ್ ಬೈ 70 ಆಗುತ್ತೆ. ಸೊ ನಾನಿಲ್ಲಿ ಸಿಂಪ್ಲಿಫೈ ಮಾಡ್ಕೊಂಡಿದ್ರೆ 35 ಬರ್ತಾ ಇತ್ತು. 35ಇಂದ 280ನ ಡಿವೈಡ್ ಮಾಡೋದಕ್ಕಿಂತ 70 ಮತ್ತು 280 ಡಿವೈಡ್ ಮಾಡೋದು ಭಾಳ ಈಸಿ ಆಗುತ್ತೆ ನನಗೆ. ಆದ್ದರಿಂದ ನಾನು ಇಲ್ಲಿ ಡಿವೈಡ್ ಮಾಡಲಿಕ್ಕೆ ಹೋಗಿಲ್ಲ, ಒಟ್ಟಿಗೆ ಆ ಕಡೆ ತಗೊಂಡು ಹೋಗ್ಬಿಟ್ಟು ಸಿಂಪ್ಲಿಫಿಕೇಷನ್ ಎಲ್ಲ ಒಂದು ಸರ್ತಿ ಮಾಡ್ತೇನೆ. 0 ಕ್ಯಾನ್ಸಲ್ ಆಗುತ್ತೆ, 4 ಕ್ಯಾನ್ಸಲ್ ಆಗುತ್ತೆ. 4 ಇಂಟು 2 8 ಸೆಂಟಿಮೀಟರ್. ಸೊ ಲುಕ್ ಅಟ್ ದ ಆನ್ಸರ್ ಅಗೇನ್. Half into 70 into h is equal to 280. Therefore, h is equal to 280 into 2 divided by 70. You have to write the units. So it becomes centimeter. Here 280 centimeter square divided by centimeter. It cancels out to give this centimeter. 8 centimeter is the answer. Using Heron's formula, find the area of an equilateral triangle whose sides is 12 centimeter. Hence, find the altitude of the triangle. ಸೊ ಇದರ ಏರಿಯಾ ಫೈಂಡ್ ಔಟ್ ಮಾಡಲಿಕ್ಕೆ ನಮ್ಗೆ ಆಲ್ರೆಡಿ ಒಂದು ಫಾರ್ಮುಲಾ ಏನಿದೆ ಅಂತ ಹೇಳಿದರೆ √3a² ಡಿವೈಡೆಡ್ ಬೈ 4 ಈ ಫಾರ್ಮುಲಾ ಇದೆ. ಬಟ್ ಕ್ವಶನಲ್ಲಿ ಸ್ಪೆಸಿಫಿಕ್ ಆಗಿ ಹೆರಾನ್ಸ್ ಫಾರ್ಮುಲಾವನ್ನು ಯೂಸ್ ಮಾಡಿ, ಈ ಫಾರ್ಮುಲಾ ಅಲ್ಲ, ಹೆರಾನ್ಸ್ ಫಾರ್ಮುಲಾನ ಯೂಸ್ ಮಾಡಿ ಇದರ ಏರಿಯಾವನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಹೆರಾನ್ಸ್ ಫಾರ್ಮುಲಾ, ಸೊ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ಇಲ್ಲಿ ಎಸ್ ಅಂತ ಹೇಳಿದರೆ ಸೆಮಿ ಪೆರಿಮೀಟರ್, ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡ್ ಬೈ
2 ಮಾಡಬೇಕು. ಸೊ ಇಲ್ಲಿ ಎ ಬಿ ಸಿ ಎಲ್ಲವೂ ಕೂಡ ಸೇಮ್ ಇದೆ. ಎ ಬಿ ಸಿ ಈಕ್ವಿಲೇಟರಲ್ ಟ್ರಯಾಂಗಲ್ ಎಲ್ಲವೂ ಕೂಡ 12 ಇದೆ. ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ 12 ಪ್ಲಸ್ 12 ಪ್ಲಸ್ 12 36 ಆಗುತ್ತೆ. 36/2 ಅಂತ ಹೇಳಿದರೆ 18 ಆಗುತ್ತೆ. ಎಸ್ ವ್ಯಾಲ್ಯೂ ಇಸ್ 18. ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಅವೆಲ್ಲವೂ ಈಕ್ವಲ್ ಆಗುತ್ತೆ. ಸೊ 18 ಮೈನಸ್ 12 ದಟ್ ಈಸ್ 6 ಆಗುತ್ತೆ. ಸೊ ನೆಕ್ಸ್ಟ್ ಇದಕ್ಕೆ ಸಿಂಪ್ಲಿಫೈ ಮಾಡಿದಾಗ ಸೊ 6 ಇಂಟು 6 ಬದಲಿಗೆ ಸ್ಕ್ವೇರ್ ರೂಟಿಂದ ಹೊರಗಡೆ ಬಂದಾಗ 16 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 18ಅನ್ನು 6 ಇಂಟು 3 ಅಂತ ಬರ್ಕೊಂಡ್ರೆ ಈ 6 ಮತ್ತು ಈ 6 ಇವೆರಡು 6ಗಳ ಬದಲಿಗೆ ಇನ್ನೊಂದು 6 ಹೊರಗಡೆ ಬರುತ್ತೆ. ಸೊ ಇನ್ನು ಉಳಿದಿರುವಂಥದ್ದು ರೂಟ್ ಒಳಗಡೆ 3 ಮಾತ್ರ ಉಳಿದಿರುತ್ತೆ. ಸೊ ಆದ್ದರಿಂದ ಇದರ ಏರಿಯಾ 36√3 ಆಗುತ್ತೆ ಸೆಂಟಿಮೀಟರ್ ಸ್ಕ್ವೇರ್. ಆ್ಯಂಡ್ ಹೆನ್ಸ್ ಫೈಂಡ್ ದ ಆಲ್ಟಿಟ್ಯೂಡ್ ಅಂತ ಕೇಳಿದ್ದಾರೆ. ಸೊ ಟ್ರಯಾಂಗಲ್, ಈಕ್ವಿಲೇಟರಲ್ ಟ್ರಯಾಂಗಲ್, ಆಲ್ ದ ಸೈಡ್ಸ್ ಆರ್ 12 ಸೆಂಟಿಮೀಟರ್. ವಿ ನೋ ದ ಏರಿಯಾ ನಾವು, ಅದರ ವಿಸ್ತೀರ್ಣ ಗೊತ್ತಾಗಿದೆ. ಅದರಿಂದ ಕಂಡುಹಿಡಿಬೇಕು ಅಂದರೆ ಇಲ್ಲಿ ಮಾಡಿರೋ ರೀತಿಯಲ್ಲೇ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ದಟ್ ಈಸ್ ಹಾಫ್ ಇಂಟು ಬೇಸ್ ಅಂದರೆ 12, ಹೆಚ್ ಫೈಂಡ್ ಔಟ್ ಮಾಡಬೇಕು, ಇಸ್ ಈಕ್ವಲ್ ಟು ನಾವು ಬಂದಿರೋ ಆನ್ಸರ್ 36√3. ಸೊ ಅದರಿಂದ ಹೆಚ್ ಇಸ್ ಈಕ್ವಲ್ ಟು 36√3. 12 ಡಿನಾಮಿನೇಟ್ರಿಗೆ ಹೋಗುತ್ತೆ, 2 ನ್ಯೂಮರೇಟ್ರಿಗೆ ಹೋಗುತ್ತೆ. 12 1s are 12, 12 3s are 36 ಆಗುತ್ತೆ. 3 ಇಂಟು 2 6√3. ಸೊ 6√3 ಸೆಂಟಿಮೀಟರ್ ವಿಲ್ ಬಿ ದ ಹೈಟ್ ಆಫ್ ದ ಟ್ರಯಾಂಗಲ್. ಇವತ್ತಿನ ಪಾಠವನ್ನು ಗಮನಿಸೋಣ. ಸೊ ಇದರಲ್ಲಿ ಮೊದಲನೇ ಹೆಡ್ಡಿಂಗು ಏರಿಯಾಸ್ ಆಫ್ ರೆಕ್ಟ್ಯಾಂಗ್ಯುಲರ್ ಪಾತ್ಸ್ ಆ್ಯಂಡ್ ಸಮ್ ರೆಕ್ಟಿಲಿನಿಯರ್ ಫಿಗರ್ಸ್. ಆಯತಾಕಾರದ ಪಥ ಮತ್ತು ಕೆಲವು ರೇಖಾತ್ಮಕ ಆಕೃತಿಗಳ ವಿಸ್ತೀರ್ಣವನ್ನು ನೋಡೋಣ. ಸೊ ಆಯತಾಕಾರದ ಪಥ ಅಂತ ಹೇಳಿದರೆ ಸಾಧಾರಣವಾಗಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋದಾಗೆಲ್ಲ ಇದ್ರ ಮೇಲೆ ಕ್ವಶನ್ಗಳಿರುತ್ತೆ. ಸೊ ಇದೊಂದು ಆಯತಾಕಾರದ ಪಥ ಇದು. ಸೊ ಇದ್ರ ಮೇಲೆ ಪ್ರಶ್ನೆಗಳು ಮುಖ್ಯವಾಗಿ ಎರಡು ರೀತಿಯಲ್ಲಿ ಬರುತ್ತೆ. ಪರಸ್ಪರ ಲಂಬವಾಗಿರುವಂಥ ಎರಡು ಪಥಗಳು ಒಂದು ಆಯತಾಕಾರದ ಪಾರ್ಕಿನ ಒಳಭಾಗದಲ್ಲಿ ಹಾದು ಹೋಗಿರುತ್ತೆ. ಆಯತದ ಉದ್ದ ಮತ್ತು ಅಗಲವನ್ನು ಕೊಟ್ಟಿರ್ತಾರೆ. ಈ ಪಥದ ವಿಸ್ತೀರ್ಣ ಎಷ್ಟಿರುತ್ತೆ ಅಥವಾ ಆ ಪಥಕ್ಕೆ ಕಲ್ಲು ಆಸನ ಹಾಸಲಿಕ್ಕೆ ಅಥವಾ ಪಥವನ್ನು ನಿರ್ಮಾಣ ಮಾಡಲಿಕ್ಕೆ ತಗಲುವಂತಹ ಖರ್ಚು ಎಷ್ಟು ಅಂತೇಳಿ ಒಂದು ರೀತಿಯಲ್ಲಿ ಈ ಥರದ ಪ್ರಶ್ನೆಗಳಿರ್ತವೆ. ಅಥವಾ ಆಯತಾಕಾರದ ಒಂದು ಉದ್ಯಾನವನದ ಹೊರಭಾಗದಲ್ಲಿ ಅಥವಾ ಒಳಭಾಗದಲ್ಲಿ ಒಂದು ಪಥ ಸುತ್ತುವರೆದಿರುತ್ತೆ. ಸೊ ಆ ಪಥದ ವಿಸ್ತೀರ್ಣ ಅಥವಾ ಅದನ್ನು ನಿರ್ಮಿಸಲಿಕ್ಕೆ ಬೇಕಾಗಿರುವಂಥ ಖರ್ಚು, ಇವುಗಳ ಬಗ್ಗೆ ಸಾಧಾರಣವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಮತ್ತು ಇವನ್ ಪರೀಕ್ಷೆ ನಿಮ್ಮ NIOS ಪರೀಕ್ಷೆಯಲ್ಲೂ ಕೂಡ ಪ್ರಶ್ನೆಗಳು ಕೇಳುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಸೊ ಎರಡು ಸೂತ್ರಗಳನ್ನು ಕೊಡ್ತೀನಿ ನಿಮ್ಗೆ, ಇದಕ್ಕೆ ಬಹಳ ಸುಲಭವಾಗಿ ಗೊತ್ತಾಗುತ್ತೆ. ಇಲ್ಲಿ ಎರಡು ಆಯತಗಳಿದೆ, ಒಂದರೊಳಗಡೆ ಒಂದು. ಸೊ ದೊಡ್ಡ ಆಯತದ ವಿಸ್ತೀರ್ಣದಿಂದ ಚಿಕ್ಕ ಆಯತದ ವಿಸ್ತೀರ್ಣವನ್ನು ಕಳೆದು ಬಿಟ್ಟರೆ ನಮಗೆ ಪಥದ ವಿಸ್ತೀರ್ಣ ಸಿಗುತ್ತೆ. ಸೊ ಇದನ್ನು ಮಾಡಬೇಕು ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕಾಗತ್ತೆ. ಒಟ್ಟು ಆಯತದ ಉದ್ದ ಎಲ್ಲ ಅಂತ ತಿಳ್ಕೊಳ್ಳಿ. ಒಟ್ಟು ಆಯತದ ಅಗಲ ಕ್ಯಾಪಿಟಲ್ ಲೆಟರ್ ಬಿ ಇಂದ ಗುರುತು ಮಾಡ್ತೀನಿ ನಾನು. ಬರೀ ಪಥದ ಅಗಲ ಇದೆಯಲ್ಲ, ಇದನ್ನು ಸ್ಮಾಲ್ ಲೆಟರ್ ಬಿ ಇಂದ ಗುರುತು ಮಾಡ್ತೀನಿ. ಸೊ ಈ ಪಥದ ವಿಸ್ತೀರ್ಣ ನೀವು ಬೇರೆ ಬೇರೆ ರೀತಿಯಲ್ಲಿ ಕಂಡುಹಿಡಿಬೋದು. ಆ್ಯಕ್ಚುಲಿ ಭಾಳ ಸುಲಭವಾಗಿರೋ ವಿಧಾನ ಏನು ಅಂತ ಹೇಳಿದ್ರೆ, ಮೊದಲು ಈ ಪಥದ ವಿಸ್ತೀರ್ಣ ಏನಾಗುತ್ತೆ ಅಂತ ಹೇಳಿದ್ರೆ ಉದ್ದ ಇಂಟು ಅಗಲ. ಇದರ ಉದ್ದ ಕ್ಯಾಪಿಟಲ್ ಲೆಟರ್ ಎಲ್, ಇದರ ಅಗಲ ಸ್ಮಾಲ್ ಲೆಟರ್ ಬಿ. ಎಲ್ ಇಂಟು ಬಿ ಮಾಡಿದರೆ ಸೊ ಒಂದು ಪಥದ ವಿಸ್ತೀರ್ಣ ಸಿಗುತ್ತೆ. ಸೊ ಇನ್ನೊಂದು ಪಥದ ವಿಸ್ತೀರ್ಣದಲ್ಲಿ ನಾನು ಈ ಮಧ್ಯದಲ್ಲಿರೋ ಭಾಗವನ್ನು ಕಳಿಬೇಕು. ಮಧ್ಯದಲ್ಲಿರೋ ಭಾಗದ ವಿಸ್ತೀರ್ಣವನ್ನು ಆಲ್ರೆಡಿ ಕಂಡುಹಿಡಿದಾಗಿರೋದ್ರಿಂದ ಅದನ್ನು ಕಳಿಬೇಕು. ಸೊ ಇನ್ನೊಂದು ಪಥದ ವಿಸ್ತೀರ್ಣ ಈ ಆಯತದ ಉದ್ದ ಕ್ಯಾಪಿಟಲ್ ಲೆಟರ್ ಬಿ, ಅಗಲ ಸ್ಮಾಲ್ ಲೆಟರ್ ಬಿ. ಸೊ ಇವೆರಡನ್ನು ಕೂಡಿಸಿದ್ರೆ ಏನಾಗಿರುತ್ತೆ ಅಂದರೆ, ಮಧ್ಯದಲ್ಲಿರೋ ಎಷ್ಟು ಜಾಗ ನಾನು 2 ಸತಿ ತಗೊಂಡಿದ್ದೇನೆ, ಅದರಲ್ಲಿ 1 ಸತಿ ಕಳಿಬೇಕು. 1 ಸತಿ ಕಳಿಬೇಕು ಅಂದರೆ ಇದು ಉದ್ದ ಮತ್ತು ಅಗಲ ಎರಡು ಬಿ ಇದೆ. ಸೊ ಬಿ ಸ್ಕ್ವೇರ್ ಕಲಿಬೇಕಾಗುತ್ತೆ. ಸೊ ಇದು ಈ ಥರದಲ್ಲಿ ಪರಸ್ಪರ ಲಂಬವಾಗಿರುವಂಥ ಎರಡು ಪಥಗಳು ಒಂದು ಆಯತಾಕಾರದ ಜಮೀನಿನ ಒಳಭಾಗದಲ್ಲಿ ಹಾದು ಹೋಗಿದ್ದರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಇದು ಸೂತ್ರ ಆಗುತ್ತೆ. ಸೊ ಇದರಲ್ಲಿ ಹೊರಗಡೆ ಇರುವಂಥ ಆಯತದ ಉದ್ದ ಮತ್ತು ಅಗಲಗಳನ್ನು ಕ್ಯಾಪಿಟಲ್ ಲೆಟರ್ ಎಲ್ ಮತ್ತು ಬಿ ಇಂದ ಗುರುತು ಮಾಡಿಕೊಂಡು, ಒಳಗಡೆ ಇರುವಂಥ ಚಿಕ್ಕ ಆಯತದ
ಉದ್ದ ಮತ್ತು ಅಗಲಗಳನ್ನು ಸ್ಮಾಲ್ ಲೆಟರ್ ಎಲ್ ಮತ್ತು ಬಿ ಇಂದ ಗುರುತು ಮಾಡಿಕೊಂಡಾಗ ಸೊ ಈ ಪಥದ ವಿಸ್ತೀರ್ಣ ಬೇಕು ಅಂತ ಹೇಳಿದ್ರೆ ನಮಗೆ ಸೊ ಎಲ್ ಬಿ ಮೈನಸ್ ಸ್ಮಾಲ್ ಲೆಟರ್ ಎಲ್ ಬಿ, ದೊಡ್ಡ ಆಯತದ ವಿಸ್ತೀರ್ಣ ಮೈನಸ್ ಚಿಕ್ಕ ಆಯತದ ವಿಸ್ತೀರ್ಣವನ್ನು ಮಾಡಿದಾಗ ಉತ್ತರ ಸಿಗುತ್ತೆ. ಚಿತ್ರದಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ದೊಡ್ಡ ಆಯತದ ಬಾಹುಗಳನ್ನು ನಾನು ಕ್ಯಾಪಿಟಲ್ ಲೆಟರ್ ಎಲ್ ಮತ್ತು ಬಿ ಇಂದ ಗುರುತು ಮಾಡಿದ್ದೇನೆ. ಚಿಕ್ಕ ಆಯತದ ಬಾಹುಗಳನ್ನು ಸ್ಮಾಲ್ ಲೆಟರ್ ಎಲ್ ಮತ್ತು ಬಿ ಇಂದ ಗುರುತಿಸಿದ್ದೇನೆ. ಆದ್ದರಿಂದ ಆ ಪಥದ ವಿಸ್ತೀರ್ಣ ಬೇಕು ಅಂತ ಹೇಳಿದರೆ ಎಲ್ ಬಿ ಮೈನಸ್ ಎಲ್ ಬಿ ಸ್ಕ್ವಯರ್ ಯೂನಿಟ್ಸ್ ಆಗಿರುತ್ತೆ. ಸೊ ಇನ್ನೊಂದು ಚಿತ್ರದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಆಯತಾಕಾರದ ಒಟ್ಟು ಜಮೀನು ಅಂತ ತಿಳ್ಕೊಂಡ್ರೆ ಆ ಜಮೀನಿನ ಉದ್ದವನ್ನು ಕ್ಯಾಪಿಟಲ್ ಲೆಟರ್ ಎಲ್, ಜಮೀನಿನ ಅಗಲವನ್ನು ಕ್ಯಾಪಿಟಲ್ ಲೆಟರ್ ಬಿ ಇಂದ ಗುರುತು ಮಾಡಿದ್ದೇನೆ. ಹಾಗೂ ಪಥದ ಅಗಲವನ್ನು ಸ್ಮಾಲ್ ಲೆಟರ್ ಬಿ ಇಂದ ಗುರುತು ಮಾಡಿದ್ದೇನೆ. ಕ್ಯಾಪಿಟಲ್ ಲೆಟರ್ ಎಲ್ ಇಂಟು ಬಿ ಮಾಡಿದರೆ ಒಂದು ಪಥದ ವಿಸ್ತೀರ್ಣ ಸಿಗುತ್ತೆ ನಮಗೆ. ಕ್ಯಾಪಿಟಲ್ ಲೆಟರ್ ಬಿ ಇಂಟು ಬಿ ಮಾಡಿದರೆ ಇನ್ನೊಂದು ಪಥದ ಒಟ್ಟು ವಿಸ್ತೀರ್ಣ ಸಿಗುತ್ತೆ. ಸೊ ಅದರಲ್ಲಿ ಮಧ್ಯದಲ್ಲಿರುವಂಥ ಭಾಗ ಬಿ ಸ್ಕ್ವೇರ್ ಅದು 2 ಸರ್ತಿ ಬಂದಿರುತ್ತೆ. ಒಂದು ಸರ್ತಿ ನಾವು ಕಳೆದಾಗ ಪಥದ ಒಟ್ಟು ವಿಸ್ತೀರ್ಣ ಸಿಗುತ್ತೆ. ಪಾರ್ಕ್ ಅಥವಾ ಉದ್ಯಾನವನ ವೃತ್ತಾಕಾರದಲ್ಲಿದ್ದಾಗ ಸಾಧಾರಣವಾಗಿ ಇದರಲ್ಲಿ ಒಂದೇ ರೀತಿ ಪ್ರಶ್ನೆ ಬರುವಂಥದ್ದು. ವೃತ್ತದ ವಿಸ್ತೀರ್ಣ ನಿಮ್ಗೆ ಆಗಲೇ ಗೊತ್ತಿದೆ, ಪೈ ಆರ್ ಸ್ಕ್ವೇರ್. ಪೈನ ಸನ್ನಿಹಿತ ಬೆಲೆ 22/7 ತಗೊಳ್ತೀರಿ ಅಥವಾ 3.14 ತಗೊಂಡು ತ್ರಿಜ್ಯ ಗೊತ್ತಿದ್ದಾಗ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋದು ಗೊತ್ತಿದೆ ನಿಮಗೆ. ಸೊ ಈ ಥರ ಪಥ ಇದ್ದಾಗ, ವೃತ್ತಾಕಾರದ ಪಥ ಇದ್ದಾಗ ಮೊದಲು ನಾವು ಆಯತದಲ್ಲಿ ಹೇಗೆ ಮಾಡೋದು ಅದೇ ರೀತಿಯಲ್ಲಿ ಈಗ ದೊಡ್ಡ ವೃತ್ತದ ವಿಸ್ತೀರ್ಣ ಮೈನಸ್ ಚಿಕ್ಕ ವೃತ್ತದ ವಿಸ್ತೀರ್ಣವನ್ನು ಮಾಡಬೇಕು. ಸೊ ದೊಡ್ಡ ವೃತ್ತದ ತ್ರಿಜ್ಯವನ್ನು ನಾನು ಕ್ಯಾಪಿಟಲ್ ಲೆಟರ್ ಆರ್ ಮತ್ತು ಚಿಕ್ಕ ವೃತ್ತದ ತ್ರಿಜ್ಯವನ್ನು ಸ್ಮಾಲ್ ಲೆಟರ್ ಆರ್ ಇಂದ ಗುರುತು ಮಾಡಿಕೊಂಡ್ರೆ ಸೊ ಪಥದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್ ಮೈನಸ್ ಪೈ ಸ್ಮಾಲ್ ಲೆಟರ್ ಆರ್ ಸ್ಕ್ವೇರ್ ಆಗಿರುತ್ತೆ. ಸೊ ಇದು ನಮ್ಗೆ ಸುಲಭ ರೂಪಕ್ಕೆ ತರಲಿಕ್ಕೆ ಸುಲಭ ಆಗಬೇಕು ಅಂತ ಹೇಳಿದರೆ ಪೈನ ಕಾಮನ್ ತೆಗಿಬೋದು. ಸೊ ಆರ್ ಸ್ಕ್ವೇರ್ ಮೈನಸ್ ಆರ್ ಸ್ಕ್ವೇರ್ ಆಗಿರುತ್ತೆ. ಸೊ ನಿಮಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಗೊತ್ತಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆಗುತ್ತೆ. ಆದ್ದರಿಂದ ಇದನ್ನು ಆರ್ ಪ್ಲಸ್ ಆರ್ ಇಂಟು ಆರ್ ಮೈನಸ್ ಆರ್ ಹಿಂದೆ ಪೈ. ಸೊ ಇದು ಸರ್ಕ್ಯುಲರ್ ಪಾತ್ನ ಪಥ, ಏರಿಯಾ ಆಫ್ ದ ಸರ್ಕ್ಯುಲರ್ ಪಾತ್ ಆಗಿರುತ್ತೆ. ಹಾಗೆಯೇ ನಿಮಗೆ ನೀವು ಈ ಘಟಕದಲ್ಲಿ ತಿಳ್ಕೊಳ್ಬೇಕಾಗಿರುವಂಥ ಇನ್ನೊಂದು ರೀತಿಯ ವಿಸ್ತೀರ್ಣ ಯಾವುದು ಅಂತ ಹೇಳಿದ್ರೆ ಸೊ ಜಮೀನಿನ ಅಳತೆಗಳನ್ನು, ಯಾರೊಬ್ಬ ವ್ಯಕ್ತಿಗಿರುವಂಥ ಜಮೀನಿನ ಅಳತೆಗಳನ್ನು ಮಾಡಿಬಿಟ್ಟು ಜಮೀನಿನ ಮ್ಯಾಪ್ಗಳನ್ನು ಈ ಥರದಲ್ಲಿ ಬರಿತಾ ಇದ್ರು. ಚೈನ್ ಅಂತ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತಾಯಿದ್ರು. ಸೊ ಎಷ್ಟು ಚೈನ್ ಉದ್ದ ಇದೆ, ಈ ಆಧಾರ ರೇಖೆಯಿಂದ ಲಂಬಗಳನ್ನು ಎಳೆದು ಈ ಲಂಬಗಳ ಉದ್ದವನ್ನು ಅಳತೆ ಮಾಡ್ತಾಯಿದ್ರು. ಆಗ ಸರಿಸುಮಾರಾಗಿ ಜಮೀನಿನ ಒಟ್ಟು ವಿಸ್ತೀರ್ಣ ಎಷ್ಟಿದೆ ಅನ್ನೋದು ನಮಗೆ ಸಿಗ್ತಾ ಇತ್ತು. ಸೊ ಇದರ ಎಂಟ್ರಿಗಳನ್ನೆಲ್ಲ ಮಾಡೋದಕ್ಕೆ ಫೀಲ್ಡ್ ಬುಕ್ ಅಂತ ಇರುತ್ತೆ. ಆ ಫೀಲ್ಡ್ ಬುಕ್ಕಲ್ಲಿ ದ ಸರ್ವೇಯರ್ ಇದನ್ನೆಲ್ಲ ಎಂಟ್ರಿ ಮಾಡಿರ್ತಾರೆ. ಸೊ ಅದರ ಆಧಾರದ ಮೇಲೆ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯುವಂಥ ಪದ್ಧತಿ ಇದೆ. ಸೊ ಇವುಗಳ ಬಗ್ಗೆ ಒಂದೊಂದು ಲೆಕ್ಕಗಳನ್ನ ನೋಡ್ಕೊಂಬರೋಣ. ದರ್ ಇಸ್ ಎ 3 meter wide path inside running around a rectangular park of length 48 meter and width 36 meter. Find the area of the path. ಪಾತ್ ಅವ್ರು ಕೊಟ್ಟಿರುವಂಥ ರೆಕ್ಟ್ಯಾಂಗಲ್ನ ಪಾರ್ಕ್ನ ಹೊರಗಡೆ ಇದೆಯಾ ಒಳಗಡೆ ಇದೆಯೋ ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ಸೈಡ್ ಇದೆಯಾ ಔಟ್ಸೈಡ್ ಇದೆಯೋ ಅನ್ನೋ ತಿಳ್ಕೊಂಡು ನಮಗೆ ಎಲ್ ಬಿಗಳ ಅಳತೆಗಳನ್ನು ನಾವು ಬರ್ಕೊಳ್ಬೇಕಾಗತ್ತೆ. ಸೊ ಈಗ ಪಾತ್ ಇರೋದು ಪಾರ್ಕ್ನ ಇನ್ಸೈಡ್ ಇದೆ, ಅಂದರೆ ಪಾರ್ಕ್ನ ಉದ್ದ ಕ್ಯಾಪಿಟಲ್ ಲೆಟರ್ ಎಲ್ ಅಂತ ಹೇಳೋದು ಈಗ 48 ಆಗಿರುತ್ತೆ. ಸೊ ಒಂದು ವೇಳೆ ಇಲ್ಲಿರುವಂಥ ಪದ ಔಟ್ಸೈಡ್ ಅಂತ ಕೊಟ್ಟಿದ್ರೆ, ಇಫ್ ದ ಪಾತ್ ಈಸ್ ಔಟ್ಸೈಡ್ ದ ಪಾರ್ಕ್ ದೆನ್ ದಿಸ್ ಸ್ಮಾಲ್ ಲೆಟರ್ ಎಲ್ ಬಿಕಮ್ಸ್ 48 meter. ಸೊ ಪಾರ್ಕ್ನ ಉದ್ದ 48 meter ಅಂತ ಕೊಟ್ಟಿರೋದ್ರಿಂದ ಸ್ಮಾಲ್ ಲೆಟರ್ ಎಲ್ಲು ನಾವು 48 meter ತಗೊಳ್ಬೇಕಾಗಿತ್ತು. ಈಗ ಪಾತ್ ಇರೋದು ಪಾರ್ಕ್ನ ಒಳಗಡೆ ಅಂತ ಕೊಟ್ಟಿರೋದ್ರಿಂದ ಸೊ ಹೊರಗಡೆಯ ಉದ್ದ 48 meter ಆಗಿರುತ್ತೆ ಹಾಗೂ ಹೊರಗಡೆಯ ಅಗಲ 36 meter ಆಗಿರುತ್ತೆ. ಹಾಗಾದರೆ ಒಳಗಡೆಯ ಉದ್ದ ಎಷ್ಟಿರುತ್ತೆ ಸ್ಮಾಲ್ ಲೆಟರ್ ಎಲ್ನ ಬೆಲೆ ನೋಡಿ. ಪಾತ್ನ ವಿಡ್ತ್ 3 meter ಇದೆ. ಸೊ ಈ ಕಡೆ 3 meter ಕಟ್ ಆಗುತ್ತೆ, ಈ ಕಡೆ 3 meter ಕಟ್ ಆಗುತ್ತೆ, ಅಂದರೆ ಒಟ್ಟು 6 meter ಕಡಿಮೆ ಆಗುತ್ತೆ. ಒಳಗಡೆ ಸ್ಮಾಲ್ ಲೆಟರ್ ಎಲ್ ಬರೀಬೇಕಾದ್ರೆ 48ರಲ್ಲಿ ಒಟ್ಟು ಉದ್ದ 48 meter ಏನಿತ್ತಲ್ಲ ಅದರಲ್ಲಿ ಸೊ ಈ ಕಡೆ ಎಡಭಾಗದಲ್ಲಿ 3 meter, ಬಲಭಾಗದಲ್ಲಿ 3 meter, ಹೀಗೆ ಒಟ್ಟು 6 meter ಕಡಿಮೆ ಆಗಿಬಿಟ್ಟು 42 meter ಆಗುತ್ತೆ. ಅದೇ ಥರ ಅಗಲ ಕೂಡ ಅಷ್ಟೇ, ಒಟ್ಟು 36 meter ಇದೆ. ಸೊ ಮೇಲ್ಗಡೆ 3 meter ಕಡಿಮೆ ಆಗುತ್ತೆ, ಕೆಳಗಡೆ 3 meter ಕಡಿಮೆ ಆಗುತ್ತೆ.
ಸೊ ಒಟ್ಟು ಅಗಲ 30 ಮೀಟರ್ ಆಗುತ್ತೆ. ಸೊ ಇಷ್ಟಾದಮೇಲೆ ನೀವು ಲೆಕ್ಕವನ್ನು ಮಾಡೋದು ಇನ್ನೇ ನಮ್ಗೆ ಕಷ್ಟ ಇಲ್ಲ. ಪಥದ ವಿಸ್ತೀರ್ಣ ಎಲ್ ಬಿ ಮೈನಸ್ ಎಲ್ ಬಿ ಹಾಕ್ಕೊಳ್ತೀರಿ. ಎಲ್ ಬಿ ಅಂದರೆ 48 ಇಂಟು 36 ಮೈನಸ್ ಸ್ಮಾಲ್ ಲೆಟ್ರ್ ಎಲ್ ಬಿ ಅಂದರೆ 42 ಇಂಟು 30. ಸೊ ನಿಧಾನವಾಗಿ ಗುಣಾಕಾರವನ್ನು ಮಾಡ್ಕೊಂಡು ಹೋಗಿ ನೀವು. ಸೊ 48 ಮತ್ತು 36 ಫಾಸ್ಟಾಗಿ ಮಾಡಬೇಕು ಅಂದರೆ ಇದನ್ನು 40 + 8 ಇದನ್ನು 30 + 6 ಅಂತ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋದ್ರಿಂದ ನಮಗೆ ಸೊ 30 ಇಂಟು 40 ಇದೆಲ್ಲ ಮೈಂಡಲ್ಲಿ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಮನಸ್ಸಿನಲ್ಲೇ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ 3 4 12 ಪ್ಲಸ್ 8 3 24 240 ಕೊಡುತ್ತೆ. ಇದೊಂದು 4 24 ಇದು ಕೂಡ 240 ಕೊಡುತ್ತೆ. ಸೊ 1200 ಪ್ಲಸ್ 240 ಪ್ಲಸ್ 240 ಪ್ಲಸ್ 8 48. ಸೊ ಮಾಡೋದ್ರಿಂದ ಬಹಳ ಸುಲಭವಾಗಿ ನನಗೆ ಉತ್ತರ ಇದಿಷ್ಟಕ್ಕೆ ಸಿಗುತ್ತೆ. 1200 1400 1600 1680 80ರಲ್ಲಿ 48 ಕಳೆದು ಉತ್ತರವನ್ನು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ 42 ಇಂಟು 30 ಸ್ಮಾಲ್ ಲೆಟ್ರ್ ಎಲ್ ಬಿಯ ಬೆಲೆ 40 + 2 ಅಂತ ಮಾಡಿಕೊಂಡು 1200 ಮತ್ತು 60. ಸೊ ಈ ಥರ ಬರ್ಕೊಳ್ಳೋದ್ರಿಂದ ನಿನಗೆ ಇನ್ನೊಂದು ಅನುಕೂಲ ಆಗುತ್ತೆ. 1200ನ 1200 ಎರಡು ಕಡೆ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕಾಗತ್ತೆ. 240 240 ಅಂದರೆ 480. 480ರಲ್ಲಿ 60 ಕಳೆದು ಬಿಡ್ತೀನಿ ಫಸ್ಟಿಗೆ, ಎಲ್ಲ ಝೀರೋಸ್ ಇರೋದ್ರಿಂದ. ಅಂದರೆ 420 420 ಪ್ಲಸ್ 48 ಕೂಡಿಸ್ತೀನಿ. ಸೊ ಇದೆಲ್ಲ ಮೈಂಡಲ್ಲಿ ಮಾಡ್ಲಿಕ್ಕೆ ಫಾಸ್ಟಾಗಿ ಮಾಡ್ಲಿಕ್ಕೆ ಆಗುವಂಥ ವಿಧಾನಗಳಿದೆಲ್ಲ. ಸೊ ಈ ಥರ ಮಾಡಿದಾಗ 468 ಮೀಟರ್ ಸ್ಕ್ವೇರ್ ಬರುತ್ತೆ. ಅದು ಪಥದ ವಿಸ್ತೀರ್ಣ ಆಗಿರುತ್ತೆ. ಮುಂದಿನ ಲೆಕ್ಕವನ್ನು ನೋಡೋಣ. ಎ ಫೀಲ್ಡ್ ಇಸ್ ಇನ್ ದ ಶೇಪ್ ಆಫ್ ಎ ಟ್ರೆಪೀಸಿಯಮ್ ಆಫ್ ಪ್ಯಾರಲಲ್ ಸೈಡ್ಸ್ 11 ಮೀಟರ್ ಆ್ಯಂಡ್ 25 ಮೀಟರ್ and of non-parallel sides 15 meter and 13 meter. Find the cost of watering the field at the rate of 5 paisa per 500 centimeter square. ತ್ರಾಪಿಜ್ಯಾಕಾರದಲ್ಲಿ ಒಂದು ಜಮೀನಿದೆ. ಅದರ ಸಮಾಂತರವಾಗಿರುವ ಬಾಹುಗಳು 25 ಮೀಟರ್ ಮತ್ತು 11 ಮೀಟರ್ ಇದೆ. ಸಮಾಂತರವಲ್ಲದ ಬಾಹುಗಳು 15 ಮೀಟರ್ ಮತ್ತು 13 ಮೀಟರ್ ಇದೆ. ಸೊ ನಮಗೆ ಇದರ ವಿಸ್ತೀರ್ಣ ಕಂಡುಹಿಡಬೇಕು ಅಂದರೆ ಎತ್ತರ ಬೇಕಾಗುತ್ತೆ. ಸೊ ಆದ್ದರಿಂದ ಇದನ್ನು ಎತ್ತರ ಕಂಡುಹಿಡ್ಕೊಳ್ಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಸೊ ಯಾವುದೇ ತ್ರಾಪಿಜ್ಯ ಅಂತ ಹೇಳೋದು ಒಂದು ಸಮಾಂತರ ಚತುರ್ಭುಜ ಮತ್ತು ಒಂದು ತ್ರಿಭುಜದ ಜೋಡಣೆ ಆಗಿರುತ್ತೆ. ಎನಿ ಟ್ರೆಪೀಸಿಯಮ್ ಈಸ್ ದ ಕಾಂಬಿನೇಷನ್ ಆಫ್ ಎ ಪ್ಯಾರಲೋಗ್ರಾಮ್ ಆ್ಯಂಡ್ ಎ ಟ್ರಯಾಂಗಲ್. ನೋಡಿ, ಇಲ್ಲಿರುವಂಥ ಸಮಾಂತರವಲ್ಲದ ಬಾಹುಗಳಿದೆಯಲ್ಲ, ಇದರಲ್ಲಿ ಯಾವುದಾದ್ರೂ ಒಂದು ಬಾಹುವಿಗೆ ಸಮಾಂತರವಾಗಿ ತ್ರಾಪಿಜ್ಯದ ಒಂದು ಶೃಂಗದಿಂದ ಗೆರೆಯನ್ನು ಎಳೆದಾಗ ಸೊ ನಮಗಿಲ್ಲೊಂದು ಸಮಾಂತರ ಚತುರ್ಭುಜ ಸಿಗುತ್ತೆ, ಹಾಗೆಯೇ ಒಂದು ತ್ರಿಭುಜ ಸಿಗುತ್ತೆ. ನೋಡಿ, ಇದರ ಬಾಹುಗಳು 11 ಮೀಟರ್ 25 ಮೀಟರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ನಾನು ಸಮಾಂತರವಲ್ಲದ ಒಂದು ಬಾಹುವಿಗೆ ಒಂದು ಸಮಾಂತರ ರೇಖೆಯನ್ನು ಎಳ್ಕೊಂಡು ಒಂದು ಸಮಾಂತರ ಚತುರ್ಭುಜ ಮತ್ತು ಒಂದು ತ್ರಿಭುಜದ ಜೋಡಣೆಯನ್ನಾಗಿ ಮಾಡ್ಕೊಂಡಿದ್ದೀನಿ ತ್ರಾಪಿಜ್ಯವನ್ನು. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮನಾಗಿರ್ತವೆ. ಆದ್ದರಿಂದ ಈ ಚಿತ್ರದಲ್ಲಿ ಇದು 11 ಮೀಟರ್ ಇರುತ್ತೆ. ಸೊ 25ರಲ್ಲಿ 11ನ್ನು ಕಳೆದ್ರೆ 14 ಮೀಟರ್ ಇಲ್ಲಿರುವಂಥ ತ್ರಿಭುಜದ ಪಾದ ಆಗಿರುತ್ತೆ. ಈ ಸಮಾಂತರವಲ್ಲದ ಬಾಹುಗಳು 15 ಮೀಟರ್ ಮತ್ತು 13 ಮೀಟರ್ ಅಂತ ಕೊಟ್ಟಿತ್ತು. ಸೊ ಇಲ್ಲಿ ಸಮಾಂತರ ಚತುರ್ಭುಜ ಇರೋದ್ರಿಂದ ಈ ತ್ರಿಭುಜದಲ್ಲಿರುವಂಥ ಈ ಬಾಹು ಕೂಡ 13 ಮೀಟರ್ ಆಗುತ್ತೆ. ಮಕ್ಕಳೇ, ನಮಗೆ ಈ ತ್ರಿಭುಜದಲ್ಲಿ 3 ಬಾಹುಗಳ ಅಳತೆ ಗೊತ್ತಿದೆ. ಅದರ ಸಹಾಯದಿಂದ ಈ ತ್ರಿಭುಜದ ವಿಸ್ತೀರ್ಣವನ್ನು ನಾನು ಕಂಡುಹಿಡ್ಕೊಳ್ಬೋದು. ಹೆರಾನ್ಸ್ ಫಾರ್ಮುಲಾ ತ್ರಿಭುಜದ ವಿಸ್ತೀರ್ಣ ಅರ್ಧ BH ಸೂತ್ರದ ಹಾಕ್ಕೊಂಡ್ಬಿಟ್ಟು ಇದರ ಎತ್ತರವನ್ನು ಕಂಡುಹಿಡ್ಬೋದು. ಆದ್ದರಿಂದ ನಮಗೆ ತ್ರಾಪಿಜ್ಯದ ಎತ್ತರ ಸಿಗುತ್ತೆ. ಸೊ ಆನಂತರ ವಿಸ್ತೀರ್ಣವನ್ನು ಕಂಡುಹಿಡಿದು ಅದಕ್ಕೆ ನೀರು ಹಾಯಿಸ್ಲಿಕ್ಕೆ ಬೇಕಾಗಿರುವಂತಹ ಕಾಸ್ಟನ್ನು ಕಂಡುಹಿಡಿಬೋದು. ಸೊ ಅಲ್ಲಿರೋ ತ್ರಾಪಿಜ್ಯವನ್ನು ಒಂದು ಸಮಾಂತರ ಚತುರ್ಭುಜ ಮತ್ತು ಒಂದು ತ್ರಿಭುಜವನ್ನು ವಿಭಾಗಿಸ್ಕೊಂಡಿದ್ದೇನೆ. ಸ್ಕ್ವೇರ್ ರೂಟ್ ಆಫ್ S ಇಂಟು S ಮೈನಸ್ A ಇಂಟು S ಮೈನಸ್ B ಇಂಟು S ಮೈನಸ್ C ಮಾಡಿಕೊಂಡು ಅದರ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಇಲ್ಲಿ ವರ್ಗಮೂಲವನ್ನು ಕಂಡುಹಿಡಲಿಕ್ಕೆ ಸೊ ಏನು ಮಾಡ್ಬೋದು ಅಂದರೆ 21ನ್ನು 7 ಇಂಟು 3 ಅಂತ ಬರ್ಕೊಳ್ಬೋದು. 6ನ್ನು 3 ಇಂಟು ಎಲ್ಲ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರ್ಕೊಂಡಿದ್ದೀನಿ. ಸೊ 7ನ್ನು ಹಾಗೆ ಬರ್ದೇನೆ. 8ನ್ನು 2 ಇಂಟು 2 ಇಂಟು 2 ಅಂತ ಬರ್ಕೊಂಡಿದ್ದೀನಿ. ಸೊ ಇದರಲ್ಲಿ 2 ಇಂಟು 2ನ್ನು ವರ್ಗಮೂಲ ಹೊರಗಡೆ ತೊಗೊಂಬಂದಾಗ 1 2 ಸಿಗುತ್ತೆ. 3 ಇಂಟು 3ರಲ್ಲಿ ವರ್ಗಮೂಲ ಹೊರಗಡೆ ಬಂದಾಗ 1 3 ಸಿಗುತ್ತೆ. ಹಾಗೆಯೇ ಇಲ್ಲೊಂದು 2 ಇಲ್ಲೊಂದು 2 ಇದೆ. ಸೊ 2 ಇಂಟು 2 ವರ್ಗಮೂಲದ ಹೊರಗಡೆ ಬಂದಾಗ 1 2 ಆಗುತ್ತೆ. ಸೊ ಇನ್ನು ಉಳಿದಿರೋದು 7 ಇಂಟು 7 49. 7 ಕೂಡ 2 ಸತಿ ಇರೋದ್ರಿಂದ ವರ್ಗಮೂಲದ ಹೊರಗಡೆ ಬಂದಾಗ 7 ಆಗುತ್ತೆ. ಸೊ ಇನ್ನು ವರ್ಗಮೂಲ ಚಿಹ್ನೆ ಒಳಗಡೆ ಯಾವುದೂ ಉಳಿದಿಲ್ಲ. ಆದ್ದರಿಂದ ಇದರ ಉತ್ತರ ಇಷ್ಟಾಗಿರುತ್ತೆ. ತ್ರಿಭುಜದ ವಿಸ್ತೀರ್ಣ 3 6 12 84. ಸೊ 84
ಚದರ ಮೀಟರ್ಗಳಾಗಿರುತ್ತೆ. ಸೊ ಹಾಫ್ ಬಿ ಎಚ್ ಸೂತ್ರವನ್ನು ಹಾಕೊಂಡಾಗ ತ್ರಾಪಿಜ್ಯದ ಎತ್ತರ 12 ಮೀಟರ್ ಆಗಿರುತ್ತೆ. ಹೆಚ್ ಇಸ್ ಈಕ್ವಲ್ ಟು 12 ಮೀಟರ್. ಸೊ ವಿಸ್ತೀರ್ಣ ಕಂಡುಹಿಡಿಯಬೇಕು. ಸೊ ವಿಸ್ತೀರ್ಣ ಹಾಫ್ ಹೆಚ್ ಇಂಟು ಎ ಪ್ಲಸ್ ಬಿ ಮಾಡ್ತೀವಿ. ತ್ರಾಪಿಜ್ಯದ ವಿಸ್ತೀರ್ಣ ಹಾಫ್ ಇಂಟು ಹೆಚ್ ಅಂದರೆ 12 ಇಂಟು ಎ ಪ್ಲಸ್ ಬಿ. ಎ ಅಂದರೆ 11 ಪ್ಲಸ್ ಬಿ ಅಂತ ಹೇಳಿದರೆ 25. ಸೊ 25, 35, 36 ಇಂಟು 12, 2 2 6 ಕ್ಯಾನ್ಸಲ್ ಆಗುತ್ತೆ. 216, 6 36, 6 18, 21, 216 ಮೀಟರ್ ಸ್ಕ್ವೇರ್ ಆಗಿರುತ್ತೆ. ಇದು ಜಮೀನಿನ ವಿಸ್ತೀರ್ಣ ಇದು. ಸೊ ಆನಂತರ ನಮಗೆ ಪ್ರಶ್ನೆ ಮುಂದುವರೆದಿದೆ. ಫೈಂಡ್ ದ ಕಾಸ್ಟ್ ಆಫ್ ವಾಟರಿಂಗ್ ದ ಫೀಲ್ಡ್ ಅಟ್ ದ ರೇಟ್ ಆಫ್ 5 ಪೈಸಾ ಪರ್ 500 ಸೆಂಟಿಮೀಟರ್ ಸ್ಕ್ವೇರ್. ಸೊ ನಮಗೆ ಸಿಕ್ಕಿರುವಂಥ ಉತ್ತರ ಮೀಟರ್ ಸ್ಕ್ವೇರ್ನಲ್ಲಿದೆ. ಅವರು 500 ಸೆಂಟಿಮೀಟರ್ ಸ್ಕ್ವೇರ್ ಜಾಗಕ್ಕೆ ನೀರನ್ನು ಹಾಯಿಸಲಿಕ್ಕೆ 5 ಪೈಸೆ ಅಂಥೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲೊಂದು ಕನ್ವರ್ಟ್ ಮಾಡ್ಕೊಳ್ಬೇಕು ನಾವು. ಈಗ 1 ಮೀಟರ್ ಅಂತ ಹೇಳಿದರೆ 100 ಸೆಂಟಿಮೀಟರ್ ಅಂತ ನಿಮ್ಗೆ ಗೊತ್ತಿದೆ. 1 ಮೀಟರ್ ಅಂತ ಹೇಳಿದರೆ 100 ಸೆಂಟಿಮೀಟರ್. ಸೊ ಆದ್ದರಿಂದ 1 ಮೀಟರ್ ಸ್ಕ್ವೇರ್ ಅಂತ ಹೇಳಿದಾಗ ಸೊ ಇದು 100 ಇಂಟು 100 ಆಗುತ್ತೆ. ಆದ್ದರಿಂದ 1 ಫಾಲೋಡ್ ಬೈ 4 zeros 10,000 ಸೆಂಟಿಮೀಟರ್ ಸ್ಕ್ವೇರ್ಗಳಿಗೆ ಅದು ಸಮನಾಗಿರುತ್ತೆ 1 ಮೀಟರ್ ಸ್ಕ್ವೇರ್ ಅಂತ ಹೇಳಿದರೆ. 216 ಮೀಟರ್ ಸ್ಕ್ವೇರ್ ಅಂತ ಹೇಳಿದರೆ ಸೊ 216 ಇಂಟು ಅದರ ಮುಂದ್ಗಡೆ 4 ಸೊನ್ನೆಗಳನ್ನು ಹಾಕಿದಾಗ ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. ಸೊ ಈಗ 500 ಸೆಂಟಿಮೀಟರ್ ಸ್ಕ್ವೇರ್ಗಳಿಗೆ ನೀರನ್ನು ಹಾಯಿಸಲಿಕ್ಕೆ 5 ಪೈಸಾ ಬೇಕಾಗತ್ತೆ. ಆದ್ದರಿಂದ ಇಷ್ಟಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ಕಂಡುಹಿಡಬೇಕು ಅಂದರೆ ಇದನ್ನು ಸುಲಭ ರೂಪ ತರಬೇಕು. ಸೊ 2 0 ಕ್ಯಾನ್ಸಲ್ ಆಗುತ್ತೆ. ಅದನ್ನು ಆಮೇಲೆ ನಾವು ರೂಪಾಯಿಗೆ ಪರಿವರ್ತನೆ ಮಾಡಬೇಕು ಅಂತ ಹೇಳಿದರೆ ಡಿವೈಡೆಡ್ ಬೈ 100 ಮಾಡಬೇಕಾಗತ್ತೆ. 100 ಪೈಸಾ ಅಂತ ಬಂದಿದ್ದರೆ ಅದು 1 ರೂಪಾಯಿ ಆಗುತ್ತೆ. ಅಂದರೆ ಡಿವೈಡ್ ಬೈ 100 ಮಾಡಿದಾಗ ಪೈಸಾ ಇರೋದು ರೂಪಾಯಿ ಆಗುತ್ತೆ. ಆದ್ದರಿಂದ ಇನ್ನೊಂದು ಸತಿ ಡಿವೈಡೆಡ್ ಬೈ 100 ಹಾಕೊಂಡಾಗ ನನಗೆ ಅದು ರೂಪಾಯಿಗೆ ಪರಿವರ್ತನೆ ಆಗುತ್ತೆ. 2 ಸೊನ್ನೆಗಳನ್ನು ಕ್ಯಾನ್ಸಲ್ ಮಾಡ್ತೀನಿ. ಸೊ 216 ಲೆಕ್ಕವನ್ನು ನೋಡೋಣ. ಫೈಂಡ್ ದ ಏರಿಯಾ ಆಫ್ ಫಿಗರ್ ABCDEFG. ಇಲ್ಲಿರುವಂಥ ಒಟ್ಟು ಆಕೃತಿಯ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಸೊ ಇದರಲ್ಲಿ ಏನಿದೆ ಅಂತ ಹೇಳಿದರೆ ಒಂದು ಆಯತ ಇದೆ. ಆಯತದ ವಿಸ್ತೀರ್ಣ L ಇಂಟು B ಮಾಡಿದರೆ ಸಿಗುತ್ತೆ. 5 3 15 ಸೆಂಟಿಮೀಟರ್ ಸ್ಕ್ವೇರ್ ಆಗಿರುತ್ತೆ. ನೆಕ್ಸ್ಟ್ ನಮಗೆ ಇಲ್ಲೊಂದು ತ್ರಾಪಿಜ್ಯ ಇದೆ. ತ್ರಾಪಿಜ್ಯದ ಎತ್ತರ ಗೊತ್ತಿಲ್ಲ. ಸೊ ಹಿಂದಿನ ಲೆಕ್ಕ ಮಾಡಿದಾಗೆ ಎತ್ತರವನ್ನು ಕಂಡುಹಿಡಿಯಬೇಕು ಅಂದರೆ ಈ ತ್ರಿಭುಜದ 3 ಬಾಹುಗಳ ಅಳತೆ ನಮ್ಗೆ ಗೊತ್ತಿದೆ. ಸೊ ಅಗೇನ್ ಹೆರಾನ್ಸ್ ಫಾರ್ಮುಲಾವನ್ನು ಹಾಕ್ಕೊಂಡು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡ್ಕೊಂಡು ಆಮೇಲೆ ಅದನ್ನು ಹಾಫ್ BH ಜೊತೆ ಕಂಪೇರ್ ಮಾಡ್ಕೊಂಡಾಗ ನಮಗೆ ಹೆಚ್ ತ್ರಿಭುಜದ ಎತ್ತರ ಸಿಗುತ್ತೆ. ಅದು ಈ ತ್ರಾಪಿಜ್ಯದ ಎತ್ತರ ಆಗಿರುತ್ತೆ. ತ್ರಾಪಿಜ್ಯದ ಸಮಾಂತರ ಬಾಹುಗಳು 4.5 ಸೆಂಟಿಮೀಟರ್ ಇದೆ ಒಂದು, ಇನ್ನೊಂದು 3.5 ಪ್ಲಸ್ 3 6.5 ಸೆಂಟಿಮೀಟರ್ ಇದೆ. ಸೊ ಹಾಫ್ H ಇಂಟು A ಪ್ಲಸ್ B ಫಾರ್ಮುಲಾದಲ್ಲಿ ಎ ಮತ್ತು ಬಿಗಳು ಒಂದು 6.5 ಸೆಂಟಿಮೀಟರ್ ಇದೆ, ಇನ್ನೊಂದು 4.5 ಸೆಂಟಿಮೀಟರ್ ಇದೆ. ಅವುಗಳ ಮೊತ್ತ 11 ಆಗಿರುತ್ತೆ. ಇಂಟು ಹೆಚ್ ಹೆರಾನ್ಸ್ ಫಾರ್ಮುಲಾವನ್ನು ಹಾಕ್ಕೊಂಡು ಕಂಡುಹಿಡಿಬೇಕಾಗುತ್ತೆ. ನೋಡೋಣ ಈ ಲೆಕ್ಕವನ್ನು. ನೋಡಿ ಇಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದರೆ ಹೆರಾನ್ಸ್ ಫಾರ್ಮುಲಾವನ್ನು ಹಾಕ್ಕೊಳ್ಳೋ ಬದಲಿಗೆ ಪೈಥಾಗರಸ್ ಪ್ರಮೇಯವನ್ನು ಉಪಯೋಗಿಸ್ಕೊಂಡು ಇದು 1.5 ಸೆಂಟಿಮೀಟರ್, ಇದು 2.5 ಸೆಂಟಿಮೀಟರ್. ಪೈಥಾಗರಸ್ ಪ್ರಮೇಯವನ್ನು ಹಾಕ್ಕೊಂಡು ಕೂಡ ನಾವು ಎತ್ತರವನ್ನು ಕಂಡುಹಿಡಿಬೋದು. ಇಲ್ಲಿ ಪೈಥಾಗರಸ್ ಪ್ರಮೇಯವನ್ನು ಹಾಕ್ಕೊಂಡು FM ಅಳತೆಯನ್ನು ತ್ರಿಭುಜದ ಎತ್ತರವನ್ನು ಕಂಡುಹಿಡಿದೀವಿ. ಸೊ 2.5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1.5 ಹೋಲ್ ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್. 2.5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1.5 ಹೋಲ್ ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್. ಸೊ ಅದರಿಂದ H ಸ್ಕ್ವೇರ್ ಇಸ್ ಈಕ್ವಲ್ ಟು 2.5 ಹೋಲ್ ಸ್ಕ್ವೇರ್ ಮೈನಸ್ 1.5 ಹೋಲ್ ಸ್ಕ್ವೇರ್. A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಸೂತ್ರವನ್ನು ಹಾಕ್ಕೊಂಡ್ರೆ ನಾವು ಭಾಳ ಸುಲಭವಾಗಿ 2.5 ಪ್ಲಸ್ 1.5 ಇಂಟು 2.5 ಮೈನಸ್ 1.5 A ಸ್ಕ್ವೇರ್ ಮೈನಸ್ B ಸ್ಕ್ವೇರ್ ಬೆಲೆ. ಇದನ್ನ ಎರಡನ್ನ ಕೂಡಿಸ್ಬಿಟ್ಟು ಕಳೆದ್ರೆ ಬರುತ್ತೆ ಸ್ಕ್ವೇರ್ ಅಂತ ತೆಗೆದು ಹಾಕ್ಕೊಂಡು. ಸೊ 2 3 4 ಕೂಡಿಸಿದಾಗ 4 ಬರುತ್ತೆ. ಸೊ ಕಳೆದಾಗ 2 1 ಕಳೆದ್ರೆ 1 ಬರುತ್ತೆ. ಸೊ ಅದರಿಂದ 4 ಇಂಟು 1 ಇಸ್ ಈಕ್ವಲ್ ಟು 4. ಆದ್ದರಿಂದ ಎತ್ತರ ಇಸ್ ಈಕ್ವಲ್ ಟು ಇದರ ವರ್ಗಮೂಲ 4ರ ವರ್ಗಮೂಲವನ್ನು ತೆಗೆದುಕೊಳ್ತೀವಿ 2 ಸೆಂಟಿಮೀಟರ್ ಆಗುತ್ತೆ.
ಸೊ ನೆಕ್ಸ್ಟ್ ನಮಗೆ ಇಲ್ಲಿರುವಂಥ ತ್ರಾಪಿಜ್ಯ ತಗೊಳ್ತೇನೆ. ತ್ರಾಪಿಜ್ಯದ ವಿಸ್ತೀರ್ಣವನ್ನು ಕರೀತೀನಿ ಹಾಫ್ ಹೆಚ್. ಹೆಚ್ ಅಂದರೆ 2, ಎ ಪ್ಲಸ್ ಬಿ 3.5 ಪ್ಲಸ್ ಇದು 3, 6.5 ಪ್ಲಸ್ 4.5, 6 10 1 11. ಇಲ್ಲಿ ಹಾಫ್ ಇದೆ ಇಂಟು 2 ಇದೆ, ಕ್ಯಾನ್ಸಲ್ ಆಗುತ್ತೆ. ಆದ್ದರಿಂದ 11 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳೋದು ಇಲ್ಲಿರುವಂಥ ತ್ರಾಪಿಜ್ಯದ ವಿಸ್ತೀರ್ಣ ಆಗಿರುತ್ತೆ. 5 3 15 ಉದ್ದ ಇಂಟು ಅಗಲ 15 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳೋದು ಆಯತದ ವಿಸ್ತೀರ್ಣ ಆಗಿರುತ್ತೆ. ಆ 15 ಮತ್ತು ಇದು 11 ಕೂಡಿಸಿದಾಗ 26 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳೋದು ಕೊಟ್ಟಿರುವಂಥ ಆಕೃತಿಯ ವಿಸ್ತೀರ್ಣ ಆಗಿರುತ್ತೆ. ಮಕ್ಕಳೇ ಕುತ್ಕೊಂಡು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿದಾಗ ಅತ್ಯಂತ ಸುಲಭ ಅಂತ ಅನ್ಸುತ್ತೆ ನಿಮಗೆ. ಪ್ರಾಕ್ಟೀಸ್ ಮಾಡದಿದ್ದಾಗ ಎಲ್ಲವೂ ಕೂಡ ಕಷ್ಟ ಆಗುತ್ತೆ. ಕೊನೆಯ ಲೆಕ್ಕವನ್ನು ನೋಡೋಣ. ಓಕೆ, ಸೊ ಆವಾಗಲೇ ಹೇಳಿದೆ ಇದೊಂದು ಜಮೀನು. ಸೊ ಜಮೀನಿನ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂದರೆ ಏನು ಮಾಡ್ತಾರೆ ಅಂದರೆ ಸರ್ವೇಯರ್ ಫೀಲ್ಡ್ ಬುಕ್ ಅಂತ ಇರುತ್ತೆ. ಆ ಫೀಲ್ಡ್ ಬುಕ್ಕಲ್ಲಿ ಜಮೀನಿನ ಯಾವುದಾದ್ರೂ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಯ ತನಕ ಒಂದು ನೇರ ಅಳತೆಯನ್ನು ತೆಗೆದುಕೊಳ್ತಾನೆ. ರೆಫರೆನ್ಸ್ ಲೈನ್ ಅಂತ ಕರೀತಾರೆ ಅದನ್ನು. ಆನಂತರ ಜಮೀನು ಸಾಧಾರಣ ಎಲ್ಲೆಲ್ಲಿ ಕಟ್ಟಾಗಿರೋದು ಅಂತ ಹೇಳಿದರೆ ಅದರ ಸೀಮಾರೇಖೆ ಎಲ್ಲೆಲ್ಲಿ ಟರ್ನ್ ತಗೊಂಡಿರುತ್ತೋ ಅಲ್ಲಿಗೆಲ್ಲವೂ ಕೂಡ ಈ ಆಧಾರ ರೇಖೆಯಿಂದ ಒಂದೊಂದು ಲಂಬ ರೇಖೆಗಳನ್ನು ಎಳ್ಕೊಂಡ್ಬರ್ತಾರೆ. ಇದನ್ನು ಆಫ್ಸೆಟ್ಸ್ ಅಂತ ಕರೀತಾರೆ ಇದನ್ನು. ಸೊ ಈ ಅಳತೆಗಳ ಸಹಾಯದಿಂದ ನಮಗೆ ಇಡೀ ಜಮೀನಿನ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿರುವಂಥ ಒಂದು ಜಮೀನಿದೆ, ಆ ಜಮೀನಿನ ಅಳತೆಗಳನ್ನು ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಕೊಟ್ಟಿರುವಂಥ ಅಳತೆಗಳನ್ನು ಇನ್ನೊಂದ್ಸತಿ ಗಮನಿಸೋಣ. ಇಲ್ಲಿ ಫೈಂಡ್ ದ ಏರಿಯಾ ಆಫ್ ದ ಫೀಲ್ಡ್ ಗಿವನ್ ಇನ್ ದ ಮ್ಯಾಪ್ ಆಫ್ ಎ ಫೀಲ್ಡ್ ಬುಕ್ ಗಿವನ್ AF is equal to 40 ಮೀಟರ್. ಸೊ ಎ ಇಂದ ಎಫ್ಗೆ ಇರುವಂಥ ಅಳತೆ 40 ಮೀಟರ್. AG is equal to 50 ಮೀಟರ್. ಎ ಇಂದ ಜಿಗಿರುವಂಥ ಅಳತೆ 50 ಮೀಟರ್ ಇದೆ. ಸೊ ಆದ್ದರಿಂದ ನಮಗೆ FG ಅಂತ ಹೇಳೋದು 50ರಲ್ಲಿ 40 ಕಳೆದು 10 ಮೀಟರ್ ಆಗಿರುತ್ತೆ. FG ಅಳತೆ ನಮಗೆಲ್ಲೂ ಬೇಕಾಗಲ್ಲ ಆ್ಯಕ್ಚುಲಿ. ನೆಕ್ಸ್ಟ್ AH is equal to 90 ಮೀಟರ್. ಸೊ ಎ ಇಂದ ಹೆಚ್ಗಿರುವಂಥ ಅಳತೆ 90 ಮೀಟರ್ ಇದೆ. ನಮಗಿಲ್ಲೊಂದು ತ್ರಾಪಿಜ್ಯ ಇದೆ. ಈ ತ್ರಾಪಿಜ್ಯದ ಎತ್ತರ ಬೇಕಾಗತ್ತೆ. ಎತ್ತರ ಅಂತ ಹೇಳಿದ್ರೆ FHನ ಅಳತೆ ಬೇಕಾಗತ್ತೆ. ಸೊ FH ಅಂತ ಹೇಳೋದು 90ರಲ್ಲಿ ಈ 40ನ ಕಳೆದಾಗ ಬರುತ್ತೆ. ಸೊ 50 ಮೀಟರ್ ಅಂತ ಹೇಳೋದು ಇಲ್ಲಿರುವಂಥ ತ್ರಾಪಿಜ್ಯದ ಎತ್ತರ ಆಗಿರುತ್ತೆ. AH is equal to 90 ಮೀಟರ್ ಆಯಿತು. AC is equal to 110 ಮೀಟರ್. ಎ ಇಂದ ಸೊ ಕೊನೆಯ ಬಿಂದು ಸಿಗಿರುವಂಥ ಒಟ್ಟು ಆಧಾರ ರೇಖೆಯ ಒಟ್ಟು ಉದ್ದ 110 ಮೀಟರ್ ಕೊಟ್ಟಿದ್ದಾರೆ. ಸೊ ನಮಗೆ ಈ ತ್ರಿಭುಜದಲ್ಲಿ ವಿಸ್ತೀರ್ಣ ಕಂಡುಹಿಡಿಯಬೇಕು ಅಂದರೆ HC ಅಳತೆ ಬೇಕಾಗುತ್ತೆ. HC is equal to 110 ಟೋಟಲ್ ಲೆಂತ್ ಮೈನಸ್ 90 ಮಾಡಿದರೆ ಸಿಗುತ್ತೆ. ಸೊ 20 ಮೀಟರ್ ಆಗಿರುತ್ತೆ. ಸೊ ಎಡಭಾಗದಲ್ಲಿ ನಾವು ಒಂದು ತ್ರಿಭುಜ, ಸೊ ಬಲಭಾಗದಲ್ಲಿ ಒಂದು ತ್ರಿಭುಜ ಅಂತ ತಿಳ್ಕೊಳ್ಬೋದು. ಕೆಲವು ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದರೆ ಇದೊಂದು ರಫ್ ಡಯಾಗ್ರಾಮ್ ಆಗಿರುತ್ತೆ. ರಫ್ ಡಯಾಗ್ರಾಮ್ ಆಗಿದ್ದಾಗ ಸೊ ಇದೊಂದು ಸರಳ ರೇಖೆ ಆಗಿರಬೇಕು ಅಂತಿಲ್ಲ. ನಮಗೆ ಎ ಇಂದ ಡಿ ತನಕ ಒಂದು ಸರಳ ರೇಖೆನೇ ಆಗಿರಬೇಕು ಅಂತಿಲ್ಲ. ಸೊ ಆದ್ದರಿಂದ ನಾವೇನು ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿದ್ರೆ ಇಲ್ಲೊಂದು ತ್ರಾಪಿಜ್ಯ ಇದೆ, ಇಲ್ಲೊಂದು ತ್ರಿಭುಜ ಇದೆ, ಇಲ್ಲೊಂದು ತ್ರಿಭುಜ ಇದೆ ಅಂತ ತಿಳ್ಕೊಂಡು ಅದನ್ನು ಪ್ರತ್ಯೇಕವಾಗಿ ಮಾಡ್ಕೊಂಡು ಹೋಗೋಣ ವಿಸ್ತೀರ್ಣವನ್ನು. ಎಡಭಾಗದಲ್ಲಿ ಮಾತ್ರ ಒಂದು ತ್ರಿಭುಜ ದೊಡ್ಡದಾಗಿರುವಂಥ ಒಂದೇ ಒಂದು ತ್ರಿಭುಜ ಇದೆ ಅಂತ ತಿಳ್ಕೊಂಡು ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಈಗ ಎಡಭಾಗದ ತ್ರಿಭುಜದ ವಿಸ್ತೀರ್ಣ, ತ್ರಿಭುಜ ABCಯ ವಿಸ್ತೀರ್ಣ ಬೇಕು ಅಂದರೆ ಸೊ ಹಾಫ್ BH ಸೂತ್ರದ ಪ್ರಕಾರ ಹಾಫ್ ಇಂಟು B ಅಂತ ಹೇಳಿದರೆ ಒಟ್ಟು ಪಾದ 110 ಮೀಟರ್ ಇಂಟು ಎತ್ತರ ಚಿತ್ರದಲ್ಲಿ ಅವರು ಕೊಟ್ಟಿದ್ದಾರೆ 45 ಮೀಟರ್. ಸೊ ಭಾಗಿಸಿದಾಗ 2 1 2 55 ಕ್ಯಾನ್ಸಲ್ ಆಗುತ್ತೆ. 55 ಇಂಟು 45 2475 ಮೀಟರ್ ಸ್ಕ್ವೇರ್ ಬರುತ್ತೆ. ನಿಧಾನವಾಗಿ ಗುಣಾಕಾರವನ್ನು ಮಾಡಿ ನೀವು. ಸೊ ನಂತರ ತ್ರಿಭುಜ DHCಯ ವಿಸ್ತೀರ್ಣ ಅಂತ ತಗೊಳ್ತೀನಿ ನಾನು. DHC ಸೊ ಅರ್ಧ ಇಂಟು 20 ಇಂಟು 50 ಮಾಡ್ತೀನಿ. ಅರ್ಧ ಇಂಟು 20 ಅಂತ ಹೇಳಿದರೆ 10 ಆಗುತ್ತೆ. 50 ಇಂಟು 10 ಅಂತ ಹೇಳಿದರೆ 500 ಮೀಟರ್ ಸ್ಕ್ವೇರ್ ಬಂದಿದೆ ಉತ್ತರ ನಮಗೆ. ನೆಕ್ಸ್ಟ್ ತ್ರಿಭುಜ AFE ಅದರ ವಿಸ್ತೀರ್ಣವನ್ನು ಕಂಡುಹಿಡಿತೀನಿ. ಸೊ 700 ಮೀಟರ್ ಸ್ಕ್ವೇರ್ ಆಗುತ್ತೆ. ಸೊ ಇಲ್ಲಿದೆಲ್ಲ 700 ಮೀಟರ್ ಸ್ಕ್ವೇರ್. ನೆಕ್ಸ್ಟ್ ತ್ರಾಪಿಜ್ಯದ ವಿಸ್ತೀರ್ಣ ಬೇಕು. ಸೊ ಹಾಫ್ H ಇಂಟು A ಪ್ಲಸ್ B ಮಾಡ್ತೀವಿ. ಸೊ H ಅಂದರೆ 50 ಮೀಟರ್ ಬರುತ್ತೆ ಅಂತ ನಿಮ್ಗೆ ಈಗಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಸೊ ಹಾಫ್ ಇಂಟು 50 ಇಂಟು 35 ಪ್ಲಸ್ 50 2125 ಮೀಟರ್ ಸ್ಕ್ವೇರ್ ಆಗಿರುತ್ತೆ. ಸೊ ಅದರಿಂದ ಈ ಜಮೀನಿನ ಒಟ್ಟು ವಿಸ್ತೀರ್ಣ ಬೇಕು ಅಂತ ಹೇಳಿದ್ರೆ ಸೊ ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಸೊ ಹಿಂದೆ ಬಂದಿತ್ತು ನಮಗೆ 2475 ಮೀಟರ್ ಸ್ಕ್ವೇರ್ ಅಂತೇಳಿ. ಇಲ್ಲಿರುವಂಥ ತ್ರಿಭುಜ ಹೆಚ್ ಸಿ ಡಿ ಎಚ್ ಸಿ ಅದರ ವಿಸ್ತೀರ್ಣ 500 ಹಿಂದಿನ ಸೈಡಲ್ಲಿ ನೋಡಿದರೆ. ಸೊ ಈ ತ್ರಿಭುಜದ ವಿಸ್ತೀರ್ಣ 700 ಇಲ್ಲಿದೆ. ನೆಕ್ಸ್ಟ್ ಇಲ್ಲಿರುವಂಥ ತ್ರಾಪಿಜ್ಯದ ವಿಸ್ತೀರ್ಣ 2125. ಸೊ ಇನ್ನೆಲ್ಲವನ್ನು ಕೂಡಿದಾಗ ನಮಗೆ ಒಟ್ಟು 5800 ಮೀಟರ್ ಸ್ಕ್ವೇರ್ ಬರುತ್ತೆ. ಮಕ್ಕಳೇ, ಸಾಧಾರಣವಾಗಿ ಜಮೀನುಗಳ ವಿಸ್ತೀರ್ಣಗಳನ್ನು ನಾವು ಎಕರೆಗಳಲ್ಲಿ ಹೇಳ್ತೀವಿ ಅಥವಾ ಹೆಕ್ಟೇರ್ಗಳಲ್ಲಿ ಹೇಳ್ತೀವಿ. ಸೊ ಹೆಕ್ಟೇರ್ ಅಂತ ಹೇಳಿದರೆ 100 ಮೀಟರ್ ಇಂಟು 100 ಮೀಟರ್, ದಟ್ ಈಸ್ 10,000 ಮೀಟರ್ ಸ್ಕ್ವೇರ್. ಅಷ್ಟು ವಿಸ್ತೀರ್ಣವನ್ನು ನಾವು ಒಂದು ಹೆಕ್ಟೇರ್ ಅನ್ನೋದಕ್ಕೆ ಕರಿತೀವಿ. ಹೆಕ್ಟೇರ್ ಹೆಚ್ಚಿನಿಂದ ಗುರುತು ಮಾಡ್ತೀವಿ. ಸೊ ಅದರಿಂದ ಇಲ್ಲಿ 5800 ಚದರ ಮೀಟರ್ ಅಂತ ಹೇಳಿದರೆ ಅದನ್ನು 10,000ದಿಂದ ಬಾಕ್ಸ್ ಇದ್ದರೆ ನಮಗೆ 0.58 ಅಂದರೆ ಸರಿಸುಮಾರಾಗಿ ಅರ್ಧ ಹೆಕ್ಟೇರ್ ಆ ಜಮೀನಿನ ವಿಸ್ತೀರ್ಣ ಆಗಿರುತ್ತೆ. ಸೊ ಈ ಭಾಗದಲ್ಲಿ ಇಷ್ಟು ಲೆಕ್ಕಗಳು ಸಾಕು. ಸೊ ಮುಂದಿನ ಭಾಗದಲ್ಲಿ ಇನ್ನೂ ಕೆಲವು ಲೆಕ್ಕಗಳನ್ನು ನೋಡೋಣ ಅಂತ ಹೇಳ್ತಾ ಇದು ಅಸೈನ್ಮೆಂಟ್ ಕ್ವಶನ್ಸ್ ನೋಡಿ. ಸೊ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸೋಣ. ಶ್ರದ್ಧೆಯಿಂದ ಅಧ್ಯಯನ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.